ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮನೆಯಲ್ಲೇ ಚಿಕನ್ ಗೀ ರೈಸನ್ನು ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ, ಹಾಗೆ ನನಗೂ ಎಲ್ಲರಂತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಗೀ ರೈಸ್ ಮಾಡ್ತಾಯಿದ್ದೀನಿ. ನಾನಿವತ್ತು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ರೈಸು ಕೂಡ ತುಂಬಾ ಟೇಸ್ಟಿ, ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಸೌದೆ ಒಲೆಯಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ವಿಜಲ್ ಕೂಡ ಓಡಿಸ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಮೊದಲನೇದಾಗಿ ನಾನಿಲ್ಲಿ 1 kg ಡಿಸ್ಕೋ ಕೋಳಿ ಅಂದರೆ ಗಟ್ಟಿ ಕೋಳಿ ತೊಗೊಂಡಿದ್ದೀನಿ. ಇದರಲ್ಲೇ ತುಂಬ ಫ್ಯಾಟ್ ಇರುತ್ತೆ. ಸೊ ನೀವು ನಾರ್ಮಲ್ ಬಾಯ್ಲರ್ ತೊಗೊಂಡ್ರೆ ಡೈರೆಕ್ಟಾಗಿ ರೈಸನ್ನು ಹಾಕ್ಬೋದು. ಈ ರೀತಿಯಾಗಿ ಚಿಕನ್ ಡಿಸ್ಕೋ ಅಂದರೆ ಗಟ್ಟಿ ಕೋಳಿ ತೊಗೊಂಡ್ರೆ ಕೂಗಿಸ್ಕೊಳ್ಳಿ, ಆಯಿತಾ? ನಾನು ಇವಾಗ ಮಾಡ್ತೀನಿ ಆ ಒಂದು ವಿಧಾನದಲ್ಲಿ ಮಾಡಿ. ಯಾವುದೇ ರೆಸ್ಟೋರೆಂಟಲ್ಲೂ ನಿಮಗೆ ಈ ಥರ ಸಿಗೋಲ್ಲ, ಅಷ್ಟು ಸೂಪರಾಗಿರುತ್ತೆ. ಸಿಂಪಲಾಗಾದರೂ ಸೂಪರಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಗೀ ರೈಸನ್ನು ಮಾಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. 1 kg ಚಿಕನ್ಗೆ ನಾನು 3/4 kg ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಈಕ್ವಲಾಗಿ ಹಾಕಲಿಕ್ಕೆ ಹೋಗಬೇಡಿ. ಇವಾಗ 1 kg ಚಿಕನ್ಗೆ 1 kg ರೈಸ್ ಹಾಕ್ಬಿಟ್ರೆ ಅದ್ರ ಫ್ಲೇವರ್ ಅಷ್ಟು ಸುಮಾರಾಗಿ ಬರುತ್ತೆ. ಸೊ ನಿಮಗೆ ಚೆನ್ನಾಗಿ ತುಂಬಾ ಸೂಪರಾಗಿರಬೇಕು, ಅದ್ರದ್ದು ಫ್ಲೇವರೆಲ್ಲ ಬಿಟ್ಕೊಬೇಕು. ಘಮ ಘಮ ಅಂತ ಪಕ್ಕದ ಮನೆವರೆಗೂ, ಆಚೆ ಮನೆವರೆಗೂ, ಇಡೀ ಬೀದಿ ಕೂಡ ಘಮ ಘಮ ಅನ್ಬೇಕು, ಈ ಕಡೆ ತಿರುಗಿ ನೋಡಬೇಕು, ಅಷ್ಟು ಟೇಸ್ಟ್ ಕೊಡಬೇಕು ಅಂತ ಅಂದರೆ 1 kgಗೆ 3/4 kg ಅಕ್ಕಿಯನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 100 ml ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂತ ಅಂದರೆ ಹಾಕ್ಕೊಬೋದು, ಬಟ್ ತುಪ್ಪ ಇಷ್ಟ ಇಲ್ಲ ಅಂದರೆ ಆಯಿಲಲ್ಲೂ ಮಾಡ್ಕೊಬೋದು. ಸೊ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಳಸ್ತಾ ಇದ್ದೀನಿ. ನಾನು ನಂದಿನಿ ತುಪ್ಪವನ್ನು ಒಂದು 4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂದಿನಿ ತುಪ್ಪವನ್ನು ಬಳಸಿ, ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ಇದು ಶುದ್ಧ ಹಸುವಿನ ತುಪ್ಪ ಅಂತಲೇ ಹೇಳ್ಬೋದು, ನಂದಿನಿ ತುಪ್ಪ. ಸೊ ಇದು ಎಣ್ಣೆ ಬಿಸಿ ಆಗಲಿ. ನಂತರ ನಾನಿಲ್ಲಿ ಸ್ಪೈಸಸನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಸ್ಪೈಸಸ್ ಇದೆ ಆ ಸ್ಪೈಸಸನ್ನು ತೊಗೊಳ್ಳಿ. ನಾನೇ ಮಾಡುವಂತಹ ಫ್ಲೇವರ್ ಬರಬೇಕು, ಟೇಸ್ಟ್ ಬರಬೇಕು ಅಂದರೆ ನೀವು ಇಷ್ಟು ಸ್ಪೈಸಸ್ಗಳನ್ನ ಹಾಕಬೇಕು. ಸೊ ಇಲ್ಲ ಅವೈಲಬಲ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಹಾಕ್ಕೊಳ್ಳಿ. ನಾನಿಲ್ಲಿ ಗೋಡಂಬಿಗಳನ್ನ ತುಂಬಾ ಇಟ್ಟಿದೆ, ಬಟ್ ನನ್ನ ಮಕ್ಕಳು ಇವಾಗ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಐ ಆಮ್ ವೆರಿ ಸಾರಿ. ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಬಿಸಿ ಇದೆ, ಸ್ಪೈಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಸ್ ರಾಸ್ ಮೇಲೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಒಮ್ಮೆ ಮಿಕ್ಸನ್ನು ಕೊಡಿ. ಆ ಒಂದು ಫ್ಲೇವರ್ ಬಿಡೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಸೌದೆಗಳನ್ನು ಹಾಕ್ತಾಯಿದ್ದೀನಿ. ಸೊ ಈ ಒಂದು ಒಲೆ ಹೇಗೆ ಅಂತ ಅಂದರೆ ನೋಡ್ತಾ ಇರ್ಬೋದು, ಲೈಟೆಲ್ಲ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ನಾವು ಸ್ವಿಚ್ಚನ್ನು ಹಾಕ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಸ್ವಿಚ್ ಹಾಕಿದ್ದೀವಿ. ಹಾಗೆ ಇದು ಬಟನ್ನು. ಇದು ಸ್ಪೀಡ್ ಬೇಕು ಅಂದರೆ ಹಿಂಗೆ ಮಾಡ್ಕೊಳ್ಳೋದು, ಸ್ವಲ್ಪ ಫ್ಲೇಮ್ ಕಮ್ಮಿ ಬೇಕು ಅಂದರೆ ಈ ರೀತಿ ಕೂಡ ಮಾಡ್ಕೊಬೋದು. ನೀವು ಎಷ್ಟು ಜನಕ್ಕೆ ಬೇಕಾದರೆ ಅಡುಗೆನ ಮಾಡ್ಬೋದು. ನಾನಿಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಅಂದರೆ ಇದು ಮಿನಿಮಮ್ ಒಂದು 2 hours ಅಷ್ಟೇ ಇದನ್ನು ನಾವು ಯೂಸ್ ಮಾಡಬೇಕಾಗೋದು. 2 hours ಮೇಲೆ ಮಾಡಿದ್ರೆ ಇದು ಮಿಷಿನ್ನು ಏನೋ ವರ್ಕ್ ಆಗೋಲ್ಲ ಅಂತ ಹೇಳ್ತಾಯಿದ್ರು. ಸೊ ಇದು ಅವೈಲಬಲ್ ಇದೆ ಮೈಸೂರಲ್ಲಿ, ನನಗೆ ಎಲ್ಲಿ ಅಂತ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ತಂದಿದ್ದು. ಬಟ್ ತುಂಬ ಯೂಸ್ಫುಲ್ ನಮಗೆ, ಯಾವುದೇ ರೀತಿ ಹೊಗೆ ಬರೋದಿಲ್ಲ. ನೋಡ್ತಾ ಇರ್ಬೋದು, ಆ ಕೆಳಗಡೆ ಫ್ಯಾನ್ ಕೂಡ ಇದೆ. ಆ ಫ್ಯಾನನ್ನು ಅಲ್ಲಿ ಆನ್ ಮಾಡಿದ್ರೆ ಫ್ಯಾನ್ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಉರಿತಾ ಇದೆ ಒಲೆ. ನೆಕ್ಸ್ಟು ಮೆಣಸಿನ್ಕಾಯಿ ಫ್ರೈ ಆಗಿದ್ದಾವೆ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಾನಿಲ್ಲಿ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಅಂದರೆ ಒಂದು 1/4 kg ಬರಬಹುದು. ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫುಲ್ಲು ಒಂದು 3/4 ಭಾಗ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಬೇಗ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು. ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ್ಮೇಲೆ ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳೋಣ. ಹಿಂಗೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ.
ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ 1 ಹಿಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಲಾಸ್ಟಲ್ಲಿ ಹಾಕಲಿಕ್ಕೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸ್ ಕೊಡೋಣ. ಇವಾಗ ಇದು ಮಿಕ್ಸ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ 2 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿಯನ್ನು ಹಾಕಿ ನಾನು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ. ನೆಕ್ಸ್ಟು ಒಂದೇ ಒಂದು ಹುಳಿ ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಟೊಮೆಟೊನೂ ಅಷ್ಟೇ ಪ್ಯೂರಿ ಚೆನ್ನಾಗಿ ಫ್ರೈ ಆಗಬೇಕು, ಯಾವುದೇ ರೀತಿ ಹಸಿ ಸ್ಮೆಲ್ ಬರಬಾರ್ದು. ಸೊ ಹಾಗೆಯೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಈ ಒಂದು ಚಿಕನಲ್ಲಿ ಏನು ನೀರಿನ ಅಂಶ ಇದೆ ಅದೆಲ್ಲ ಬಿಟ್ಕೊಂಡು ಆಯಿಲ್ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೇ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ, ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ಇನ್ನೊಮ್ಮೆ ಮಿಕ್ಸ್ ಕೊಟ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ನೀರು ಕೂಡ ಬಿಟ್ಕೊಳ್ತಾ ಇದೆ. ಇದು ಚೆನ್ನಾಗಿ ಬೇಯಬೇಕು. ಈ ರೀತಿ ಬೇಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಆ ಒಂದು ಚಿಕನ್ದು ಫ್ಲೇವರ್ ಹಾಗೆ ಬಿಟ್ಕೊಳುತ್ತೆ, ಟೇಸ್ಟಿಯಾಗಿರುತ್ತೆ ರೈಸು ತಿನ್ನಲಿಕ್ಕೆ ಅಂತಲೇ ಹೇಳ್ಬೋದು. ಚಿಕನ್ ಕೂಡ ಚೆನ್ನಾಗಿ ಬೆಂದು ನೋಡ್ತಾ ಇರ್ಬೋದು ಆಯಿಲ್ ಬಿಟ್ಕೊಂಡಿದೆ. ನೆಕ್ಸ್ಟು ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತೊಗೊಂಡಿದ್ದೆ. ಸೊ ಅದರದ್ದು ನಾನು ಈ ಕಪ್ಪಲ್ಲಿ 3 ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡು ಇದು ಕೊಕೊನಟ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದು ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ಮಿಕ್ಸನ್ನು ಕೊಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಏಕೆಂದರೆ ಆ ಒಂದು ಕೊಕೊನಟ್ ಫ್ಲೇವರ್ ಎಲ್ಲ ಸ್ವಲ್ಪ ರಾ ಇರುತ್ತಲ್ಲ, ಅದು ಚೆನ್ನಾಗಿ ಬಿಟ್ಕೊಬೇಕು. ಅದರಲ್ಲೂ ಕೂಡ ಆಯಿಲ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 2 ನಿಮಿಷ ಅಥವಾ 1 ನಿಮಿಷ ಬೇಯಿಸ್ಕೊಳ್ಳೋಣ. ನಾವೇನು ಇವಾಗ ಕೊಕೊನಟ್ ಮಿಲ್ಕನ್ನು ಹಾಕಿದ್ವಿ, ಅದು ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟು ನಾನಿಲ್ಲಿ ಬಿಸಿನೀರನ್ನು ಕಾಯಿಸಿಟ್ಕೊಂಡಿದ್ದೆ. ಸೊ ನಾನು 3 ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದ್ರಿಂದ 6 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಗ್ಲಾಸ್ ಕಡಿಮೆನೇ ಹಾಕ್ಕೊಬೇಕಿತ್ತು. ಸೊ ಕುಕ್ಕರಲ್ಲಿ ಒಂದು ಗಟ್ಟಿ ಕೋಳಿ ಆಗಿರೋದ್ರಿಂದ ಒಂದು 5-6 ಅಥವಾ 7-8 ವಿಸಲನ್ನು ಓಡಿಸ್ಕೊಳ್ಳೋದ್ರಿಂದ ನೀರು ಕ್ವಾಂಟಿಟಿ ಒಂದು ಅರ್ಧ ಗ್ಲಾಸಷ್ಟು ಕಡಿಮೆ ಆಗುತ್ತೆ. ಸೊ ನಾನು ಅದಕ್ಕೆ ಕರೆಕ್ಟಾಗೇ ಹಾಕಿದ್ದೀನಿ. ನೀವು ಯಾವುದೇ ರೈಸ್ ಆದರೂ ಹಾಕ್ಕೊಬೋದು. ಇವಾಗ ಚೆನ್ನಾಗಿದೆ, ಮಿಕ್ಸ್ ಆಗಿದೆ. ನಂತರ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4ರಿಂದ 5 ಅಥವಾ 6 ವಿಸಲನ್ನು ಓಡಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು 1 ವಿಸಲ್ ಬಂದಿದೆ. ನೆಕ್ಸ್ಟ್ ಇದೇ ರೀತಿ ಒಂದು 5-6 ವಿಸಲ್ ಓಡಿಸ್ಕೊಳ್ಳೋಣ. ನೋಡಿ ಒಲೆಯಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಬೋದು ಅಂತಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಒಲೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 7-8 ವಿಸಲ್ ಅಥವಾ 5-6 ವಿಸಲ್ ಓಡಿಸ್ಕೊಂಡು ಲಿಡ್ಡನ್ನು ಓಪನ್ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಹಾಗೆ ನೆಕ್ಸ್ಟು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದು ಸ್ಕಿನ್ ಆ್ಯಕ್ಚುಲಿ. ನಾನಿಲ್ಲೊಂದು 3 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೆ, ತೊಳೆದು ಇಟ್ಕೊಂಡಿದ್ದೀನಿ. ಜಸ್ಟ್ ಇವಾಗ ತೊಳೆದು ಹಾಕ್ಕೊಳ್ತಾ ಇರೋದು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಬೇಡಿ, ಏಕೆಂದರೆ ಇದರಲ್ಲೇ ಸಾಕಾಗುತ್ತೆ. ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮತ್ತೆ ಒಲೆಯನ್ನು ಕಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಕ್ವಿಕ್ಕಾಗೇ ಒಲೆ ಹಸ್ಬಿಟ್ವಿ. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಟ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ. ನೆಕ್ಸ್ಟ್ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಓಡಿಸ್ಕೊಳ್ತೀನಿ.
2 ವಿಸಲ್ ಹೊಡ್ಸ್ಕೊಳ್ತಾ ಇದ್ದೀನಿ. 1 ವಿಸಲ್ ಅಂತ ಹೊಡ್ಸ್ಕೊಳ್ಳಲ್ಲ, ಯಾಕೆ ಅಕ್ಕಿ ರೈಸನ್ನು ನಾನು ನೀರಲ್ಲಿ ನೆನೆ ಹಾಕಿಲ್ಲ, ರಾ ರೈಸ್ ಅಂದರೆ ತೊಳೆದ್ಬಿಟ್ಟು ಸಡನ್ನಾಗೇ ಹಾಕಿರೋದು. ಸೊ ಅದಕ್ಕೋಸ್ಕರ 2 ವಿಸಲ್ ಹೊಡ್ಸ್ಕೊಳ್ತಾ ಇದ್ದೀನಿ. ಇವಾಗ 1 ವಿಸಲ್ ಹೊಡೆದಿದೆ. ಇದೇ ರೀತಿ ಇನ್ನೊಂದು ವಿಸಲ್ನ ಹೊಡ್ಸ್ಕೊಳ್ಳೋಣ. 2 ವಿಸಲ್ ಕೂಡ ಬಂದಿದೆ. ನೆಕ್ಸ್ಟ್ ನಾವು ಇದನ್ನು ಇಳ್ಕೊಬೇಕಾಗುತ್ತೆ. ಇದೇ ರೀತಿ ಉರಿತಾ ಇದ್ದರೆ ರೈಸ್ ಅಂತೂ ಚೆನ್ನಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಎತ್ಕೊಬೇಕು, ಬಟ್ ಜೋಪಾನಾಗಿ ಕೇರ್ಫುಲ್ಲಾಗಿ ತೊಗೊಬೇಕಾಗುತ್ತೆ ಒಲೆ ಯೂಸ್ ಮಾಡಬೇಕಾದ್ರೆ. ವೆಯ್ಟ್ ಕೂಡ ರಿಲೀಸ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ, ಹಾಗೆ ಶೈನಿಂಗ್ ಫುಲ್ ಆಗಿದೆ. ಈ ರೀತಿ ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಒಲೆಯಲ್ಲಿ ಮಾಡ್ಕೊಂಡು ತಿಂದರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಯಾವುದೇ ರೀತಿ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಸೈಡಿಂದ ಮಿಕ್ಸ್ ಮಾಡ್ಕೊಬೇಕು. ನಾನಿವಾಗ ಸರ್ವ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಕಲರ್ಫುಲ್ಲಾಗಿದೆ, ಹಾಗೆ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ನನ್ನ ಮಗ ತುಂಬ ಕೆಮ್ತಾ ಇದ್ದಾನೆ, ಡಿಸ್ಟರ್ಬ್ ಆಗ್ತಾಯಿದೆ ನಿಮಗೆ. ಐ ಆಮ್ ವೆರಿ ಸಾರಿ ನನ್ನ ಕಡೆಯಿಂದ. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.